ಹೀಗೆ ರಾವಣನು ಛಲದಿಂದ ರಾಮ ಲಕ್ಷ್ಮಣರನ್ನ ಮಾಯಾಜಿಂಕೆಯ ಹಿಂದೆ ಕಳುಹಿಸಿ ಸನ್ಯಾಸನ ರೂಪ ಧರಿಸಿ ಸೀತೆಯನ್ನ ಅಪಹರಿಸುತ್ತಾನೆ. ಒಂದು ಮಾತು, ರಾವಣನು ಸೀತೆಯನ್ನು ಮುಟ್ಟಲಾರ, ಆತನು ಭಸ್ಮವಾಗಿ ಹೋಗುವನು. ಆದ್ದರಿಂದ ರಾವಣ ಯಾವಾಗಲೂ ಸೀತೆಯ ನೆರಳಿನ ಕೂದಲನ್ನು ಹಿಡಿದು ಅವಳನ್ನು ಎಳೆಯುವನು. ಇಲ್ಲಿ ಅದೇ ಕ್ಷಮಿಸಬೇಕು, ನಾವು ಸೀತೆಯ ನೆರಳಿನ ಕೂದಲನ್ನು ಹಿಡಿಯೋದು ತೋರಿಸೋದು ಸ್ವಲ್ಪ ಕಷ್ಟ ಆಗೋದು. ಅದಕ್ಕೆ ನಮ್ಮ ರಾವಣ ನಮ್ಮ ಸೀತೆಯ ಕೂದಲನ್ನೇ ಹಿಡ್ಕೊಂಡು ಹೋಗೋದು. ನಮ್ಮ ಗ್ರಂಥವನ್ನು ನಾವು ಚೆನ್ನಾಗಿ ಸರಿಯಾಗಿ ತೋರಿಸ್ಬೇಕಲ್ಲ, ಅದು ನಮ್ಮ ಕರ್ತವ್ಯ. ಅದಕ್ಕೆ ಕ್ಷಮಿಸಿ ಅಂತ ಹೇಳಿ. ಸೊ ಈಗ ಮುಂದೆ ಹೀಗೆ ರಾವಣ ಸೀತೆಯನ್ನು ಅಲ್ಲಿಗೆ ಕರೆದೊಯ್ಯುತ್ತಾನೆ. ಮಧ್ಯದಾರಿಯಲ್ಲಿ ಜಟಾಯು ಸಿಗೋದು. ಜಟಾಯು ಯಾರು ಗೊತ್ತಿದೆಯಾ? ಗರುಡನ ಅಣ್ಣನ ಮಗ. ಸೂರ್ಯ